ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ ಕಲಿಬೇಕು ಅನ್ನೋ ಆಸೆ ಇದೆ, ಆದರೆ ಸಾವಿರಾರು ರೂಪಾಯಿ ಫೀಸ್ ಕಟ್ಟೋಕೆ ಯೋಚನೆ ಆಗ್ತಿದೆಯಾ? ಹಾಗಾದ್ರೆ ಈ ವಿಶ್ಲೇಷಣೆ ಎಲ್ಲರಿಗೂ ತುಂಬಾನೇ ಉಪಯುಕ್ತವಾಗಲಿದೆ. ಹೌದು, ಒಂದೇ ₹1 ಖರ್ಚಿಲ್ಲದೆ ಎಐ ಕೌಶಲ್ಯಗಳನ್ನ ಹೇಗೆ ಕರಗತ ಮಾಡ್ಕೊಳ್ಬೋದು ಅನ್ನೋದನ್ನ ನಾವಿಂದು ನೋಡಲಿದ್ದೇವೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಇಲ್ಲಿ ನಿಜಕ್ಕೂ ನಂಬಲಾಗದ ಆದರೆ 100ಕ್ಕೆ 100 ಸತ್ಯವಾದ ಒಂದು ಸಂಖ್ಯೆ ಇದೆ. ಅದೇ 0 ಅಂದ್ರೆ ₹0. ಇವತ್ತಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿರುವ ದುಬಾರಿ ಬೆಲೆ ಬಾಳುವ ಎಐ ಸರ್ಟಿಫಿಕೇಷನ್ ಕೋರ್ಸ್ಗಳನ್ನು ಈಗ ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು. ಯಾವುದೇ ಆರ್ಥಿಕ ಹೊರೆ ಇಲ್ಲದೆ ಇಂಥದ್ದೊಂದು ಅಡ್ವಾನ್ಸ್ ತಂತ್ರಜ್ಞಾನ ಕಲಿಯೋಕೆ ಸಿಗ್ತಿರೋದು ನಿಜಕ್ಕೂ ಒಂದು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಯಾಕೆ ಈ ಕೋರ್ಸ್ ಇಷ್ಟು ಮುಖ್ಯ ಅಂತ ಒಮ್ಮೆ ಯೋಚಿಸಿ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಎಐ ಇಲ್ಲದ ಜಾಗವೇ ಇಲ್ಲ. ನಾವು ಪ್ರತಿದಿನ ಬಳಸೋ ಸೋಷಿಯಲ್ ಮೀಡಿಯಾ ಇರ್ಬೋದು, ಬ್ಯಾಂಕಿಂಗ್, ಟ್ರಾವೆಲ್, ಆನ್ಲೈನ್ ಶಾಪಿಂಗ್, ಮನೋರಂಜನೆ ಅಥವಾ ನಮ್ಮ ಕೈಲಿರೋ ಸ್ಮಾರ್ಟ್ ಗ್ಯಾಜೆಟ್ಗಳು, ಹೀಗೆ ಪ್ರತಿಯೊಂದು ವಲಯದಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತನ್ನ ಪ್ರಭಾವ ಬೀರಿದೆ. ಅಕ್ಷರಶಃ ಎಐ ಪ್ರತಿಯೊಂದು ಕ್ಷೇತ್ರವನ್ನು ಸಂಪೂರ್ಣವಾಗಿ ಆವರಿಸಿಕೊಂಡಿದೆ. ಇದರ ನೇರ ಅರ್ಥ ಏನು ಗೊತ್ತಾ? ಎಐ ತಂತ್ರಜ್ಞಾನ ಹೀಗೆ ಎಲ್ಲಾ ಕ್ಷೇತ್ರಗಳಿಗೂ ಕಾಲಿಡ್ತಿರೋದ್ರಿಂದ ಅದರಲ್ಲಿ ಪರಿಣಿತಿ ಹೊಂದಿರೋವರಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿದೆ. ಅಪಾರ ಪ್ರಮಾಣದ ಉದ್ಯೋಗಾವಕಾಶಗಳು ನಮ್ಮ ಕಣ್ಣೆದುರಿಗೆ ಅತ್ಯಂತ ವೇಗವಾಗಿ ಸೃಷ್ಟಿಯಾಗ್ತಿದೆ. ಭವಿಷ್ಯದ ಜಾಬ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ಕೃತಕ ಬುದ್ಧಿಮತ್ತೆಯ ಕಂಟ್ರೋಲ್ನಲ್ಲಿರುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದ್ರೆ ಈ ಉಚಿತ ಎಐ ಶಿಕ್ಷಣದ ಅವಕಾಶದ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ. ಈ ಮ್ಯಾಜಿಕ್ ನಡೀತಿರೋದು ಎಲ್ಲಿ ಅಂದ್ರೆ ಅದೇ ಸ್ವಯಂ ಅಂದ್ರೆ SWAYAM ಸ್ವಯಂ ಪೋರ್ಟಲ್. ಹೌದು, ಕಲಿಯೋ ಆಸಕ್ತಿ ಇರುವ ಪ್ರತಿಯೊಬ್ಬರಿಗೂ ನೆರವಾಗಲು ನಮ್ಮ ಶಿಕ್ಷಣ ಸಚಿವಾಲಯವೇ ಶುರು ಮಾಡಿರುವ ಒಂದು ಅದ್ಭುತ ಉಪಕ್ರಮ ಇದು. ಈ ಅಧಿಕೃತ ವೇದಿಕೆಯಲ್ಲಿ ಕೃತಕ ಬುದ್ಧಿಮತ್ತೆಯ ಹಲವಾರು ಉಚಿತ ಕೋರ್ಸ್ಗಳು ಲಭ್ಯವಿವೆ. ಅಷ್ಟೇ ಅಲ್ಲ, ಕೋರ್ಸ್ ಮುಗಿದ್ಮೇಲೆ ವ್ಯಾಲಿಡ್ ಆಗಿರುವ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಅನ್ನೋದು ಮತ್ತೊಂದು ಪ್ಲಸ್ ಪಾಯಿಂಟ್. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ, ಎಐ ಅಂದ್ರೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರ ಅನ್ನೋ ತಪ್ಪು ಕಲ್ಪನೆ ಬೇಡ. ಈ ಕೋರ್ಸ್ಗಳನ್ನ ಕೇವಲ ಟೆಕ್ ಜನರಿಗೆ ಮಾತ್ರ ಅಂತ ಸೀಮಿತ ಮಾಡಿಲ್ಲ. ಬದಲಾಗಿ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡ್ತಿರುವ ವೃತ್ತಿಪರರು, ಹೀಗೆ ಎಲ್ಲರನ್ನೂ ದೃಷ್ಟಿಯಲ್ಲಿಟ್ಕೊಂಡು ಈ ಕೋರ್ಸ್ಗಳನ್ನ ಡಿಸೈನ್ ಮಾಡಲಾಗಿದೆ. ಯಾರು ಬೇಕಾದರೂ ತಮ್ಮ ಜ್ಞಾನವನ್ನ ಇಲ್ಲಿ ವಿಸ್ತರಿಸ್ಕೊಳ್ಬೋದು. ಸರಿ, ಹಾಗಾದ್ರೆ ಇದರಲ್ಲಿ ಕಲಿಯೋದಿಕ್ಕೆ ಏನೇನಿದೆ? ಪೈಥಾನ್ ಮತ್ತು ಕ್ರಿಕೆಟ್ ಅನಾಲಿಟಿಕ್ಸ್ ಬಗ್ಗೆ ಈಗ ನೋಡೋಣ. ಮೊದಲನೆಯದಾಗಿ ಎಲ್ಲದಕ್ಕೂ ಬೇಸ್ ಬೇಕಲ್ವಾ? ಅದಕ್ಕಾಗಿಯೇ ಪ್ರೋಗ್ರಾಮಿಂಗ್ ಭಾಷೆಯಾದ ಪೈಥಾನ್ ಬಳಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಮೆಷಿನ್ ಲರ್ನಿಂಗ್ ಕಲಿಯುವ ಒಂದು ಅತ್ಯುತ್ತಮ ಕೋರ್ಸ್ ಇಲ್ಲಿದೆ. ಎಐ ಜಗತ್ತಿಗೆ ಎಂಟ್ರಿ ಕೊಡಲು ಪೈಥಾನ್ ಒಂದು ಭದ್ರವಾದ ಬುನಾದಿ ಇದ್ದ ಹಾಗೆ. ತಂತ್ರಜ್ಞಾನದ ಆಳವಾದ ನಾಲೆಜ್ ಪಡೆಯಲು ಈ ಕೋರ್ಸ್ ಪರ್ಫೆಕ್ಟ್ ಆಗಿದೆ. ಇನ್ನು ಕ್ರಿಕೆಟ್ ಪ್ರೇಮಿಗಳಿಗೆ ಇಲ್ಲಿ ಅಕ್ಷರಶಃ ಒಂದು ಸರ್ಪ್ರೈಸ್ ಇದೆ. ಎಐ ಮತ್ತು ಕ್ರಿಕೆಟ್ ಡೇಟಾ ವಿಜ್ಞಾನವನ್ನು ಸೇರಿಸಿ ಒಂದು ವಿಶಿಷ್ಟವಾದ ಕೋರ್ಸ್ ಮಾಡಲಾಗಿದೆ ಅಂದ್ರೆ ನಂಬ್ತೀರಾ? ಖಂಡಿತ, ಇದು ನಿಜ. ಕ್ರಿಕೆಟ್ನಲ್ಲಿ ಡೇಟಾ ಸಂಗ್ರಹಣೆ ಮತ್ತು ತಯಾರಿ, ಹಾಗೆ ಪ್ಲೇಯರ್ಗಳ ಸ್ಟ್ರೈಕ್ ರೇಟ್ ಮತ್ತು ಅವರ ಪರ್ಫಾರ್ಮೆನ್ಸ್ ಇಂಡೆಕ್ಸ್ನಂತಹ ಕುತೂಹಲಕಾರಿ ಮೆಟ್ರಿಕ್ಸ್ಗಳನ್ನು ಎಐ ಬಳಸಿ ಹೇಗೆ ವಿಶ್ಲೇಷಣೆ ಮಾಡಬಹುದು ಅನ್ನೋದನ್ನ ಇಲ್ಲಿ ಕಲಿಬಹುದು. ಕ್ರೀಡೆ ಮತ್ತು ಡೇಟಾ ವಿಶ್ಲೇಷಣೆ ಎರಡರ ಅದ್ಭುತ ಕಾಂಬಿನೇಷನ್ ಇದು. ಮುಂದಿನ ವಿಭಾಗಕ್ಕೆ ಹೋಗೋಣ. ಶಿಕ್ಷಕರು ಮತ್ತು ವಿಜ್ಞಾನಿಗಳಿಗಾಗಿ ಎಐ ಹೇಗೆ ಬಳಕೆಯಾಗುತ್ತಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ. ಇಲ್ಲಿನ ಹೋಲಿಕೆಯನ್ನ ಒಮ್ಮೆ ಗಮನಿಸಿ. ಒಂದೆಡೆ ಶಿಕ್ಷಕರಿಗಾಗಿಯೇ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ಎಐ ಕೋರ್ಸ್ ಇದೆ. ಇದು ಬೋಧನಾ ವಿಧಾನಗಳನ್ನು ಮತ್ತಷ್ಟು ಆಕರ್ಷಕವಾಗಿಸಲು, ಮೌಲ್ಯಮಾಪನ ಅಂದ್ರೆ ಇವ್ಯಾಲ್ಯೂಯೇಷನ್ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಮತ್ತು ವಿದ್ಯಾರ್ಥಿಗಳನ್ನು ತರಗತಿಯಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುವಂತೆ ಮಾಡಲು ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೊಂದೆಡೆ ವಿಜ್ಞಾನ ಕಲಿಯುತ್ತಿರುವ ಪದವಿಪೂರ್ವ ವಿದ್ಯಾರ್ಥಿಗಳಿಗೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಲೆಕ್ಕಪತ್ರ ನಿರ್ವಹಣೆ ಅಂದ್ರೆ ಅಕೌಂಟಿಂಗ್ ಕ್ಷೇತ್ರಗಳಲ್ಲಿ ಎಐಯನ್ನು ಹೇಗೆ ಅನ್ವಯಿಸಬಹುದು ಅಂತ ಕಲಿಸುವ ಕೋರ್ಸ್ಗಳಿವೆ. ತಮ್ಮ ತಮ್ಮ ಫೀಲ್ಡ್ನಲ್ಲಿ ಎಐ ತಂತ್ರಜ್ಞಾನವನ್ನು ಸ್ಮಾರ್ಟಾಗಿ ಬಳಸಿಕೊಳ್ಳಲು ಇದೊಂದು ಅದ್ಭುತ ಅವಕಾಶ. ಕೊನೆಯದಾಗಿ ಭವಿಷ್ಯದತ್ತ ನಮ್ಮ ಹೆಜ್ಜೆ ಹೇಗಿರಬೇಕು ಅನ್ನೋದನ್ನು ನೋಡೋಣ. ಒಟ್ಟಾರೆಯಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕಾದ ದೊಡ್ಡ ವಿಚಾರ ಏನಂದ್ರೆ, ಎಐ ಅನ್ನೋದು ಕೇವಲ ಒಂದು ಟ್ರೆಂಡಿಂಗ್ ಟೆಕ್ನಾಲಜಿ ಮಾತ್ರವಲ್ಲ, ಅದು ನಮ್ಮ ಭವಿಷ್ಯದ ಪ್ರತಿಯೊಂದು ಕ್ಷೇತ್ರದ ಅವಿಭಾಜ್ಯ ಅಂಗ. ನಾಳೆಯ ಉದ್ಯೋಗ ಮಾರುಕಟ್ಟೆಯಲ್ಲಿ ನಾವು ಆಕ್ಟಿವ್ ಆಗಿ ಡಿಮ್ಯಾಂಡಲ್ಲಿ ಉಳಿಬೇಕಾದ್ರೆ ಈ ಉಚಿತ ಕೋರ್ಸ್ಗಳ ಮೂಲಕ ಎಐ ಕೌಶಲ್ಯಗಳನ್ನು ಈಗಲೇ ಬೆಳೆಸ್ಕೊಳ್ಳುವುದು ಅತ್ಯಗತ್ಯ. ಕೊನೆಯದಾಗಿ ಒಂದು ಆಳವಾದ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಅತಿ ಹೆಚ್ಚು ಬೆಲೆ ಬಾಳುವ, ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಇರುವ ಎಐ ಕೌಶಲ್ಯಗಳು ಈಗ ಸ್ವಯಂ ಪೋರ್ಟಲ್ ಮೂಲಕ ಸಂಪೂರ್ಣ ಉಚಿತವಾಗಿ ನಮ್ಮ ಕೈಗೆಟುಕುತ್ತಿವೆ.
ಹಾಗಾದ್ರೆ ಕಣ್ಮುಂದೆಯೇ ನಡೀತಿರುವ ಈ ಬೃಹತ್ ತಾಂತ್ರಿಕ ಕ್ರಾಂತಿಗೆ ಹೊಂದಿಕೊಳ್ಳಲು ಮತ್ತು ಈ ಸುವರ್ಣ ಅವಕಾಶವನ್ನು ಬಳಸಿಕೊಳ್ಳಲು ನಾವೆಲ್ಲರೂ ಸಿದ್ಧರಿದ್ದೇವೆಯಾ? ಇದನ್ನೊಮ್ಮೆ ಯೋಚಿಸಿ. ಈ ವಿಶ್ಲೇಷಣೆ ಎಲ್ಲರಿಗೂ ಹೊಸದೊಂದು ದಾರಿ ತೋರಿಸಿದೆ ಅಂತ ಭಾವಿಸ್ತೇನೆ. ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.